ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮನ ಹಿನ್ನೆಲೆಯಲ್ಲಿ ಈಗ ಮೈಸೂರಿನ ಬಿಜೆಪಿ ಘಟಕದವರು ವಿಶೇಷ ಉಡುಗೊರೆಗೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ರಾಮ ಲಕ್ಷ್ಮಣ ಸೀತೆ ಹಾಗೆ ಹನುಮಂತ ಇರುವಂತ ಒಂದು ಮೂರ್ತಿಯನ್ನ, ಮರದ ಮೂರ್ತಿಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡುವಂತ ನಿಟ್ಟಿನಲ್ಲಿ ವಿಶೇಷವಾಗಿ ಉಡುಗೊರೆಯನ್ನ ತಂದಿದ್ದಾರೆ. ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಹಿನ್ನೆಲೆ ಮೈಸೂರು ಬಿಜೆಪಿ ಘಟಕದಿಂದ ವಿಶೇಷ ಉಡುಗೊರೆ ಇದು. ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಮೂರ್ತಿ ಗಿಫ್ಟ್ ಅನ್ನ ಕೊಡಲಾಗುತ್ತೆ. ಸುಮಾರು 2 ಅಡಿ ಎತ್ತರ ಇರುವಂತಹ ಮರದ ಮೂರ್ತಿ ಇದು. ಬಹಳ ವಿಶೇಷವಾಗಿ ಕೆತ್ತಿರುವಂಥದ್ದು ಮರದಲ್ಲಿ ವಿಶೇಷ ಕುಸರಿ ಕೆಲಸ ಒಳಗೊಂಡಿರುವಂತಹ ಮೂರ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಉಡುಗೊರೆಯಾಗಿ ಕೊಡುವಂತ ನಿಟ್ಟಿನಲ್ಲಿ ಈ ಮೂರ್ತಿಯನ್ನ ಸಿದ್ಧಪಡಿಸಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ರಾಮ ಲಕ್ಷ್ಮಣ ಸೀತೆ ಹಾಗೆ ಹನುಮಂತ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯನ್ನ ಉದ್ಘಾಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಈಗ ಅದು ಕೂಡ ಮೈಸೂರಿನ ಶಿಲ್ಪಿ ಕೆತ್ತಿರುವಂಥದ್ದು ಅರುಣ್ ಯೋಗಿರಾಜ್ ಅವರು. ಆದರೆ ಈ ಶಿಲ್ಪಿ ಕೆತ್ತಿರುವಂತಹ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಆದರೆ ಈಗ ಮೈಸೂರಿನ ಬಿಜೆಪಿ ಘಟಕ ಒಂದು ಮರದ ಕುಸರಿ ಕೆಲಸ ಮಾಡಿ ಒಂದು ಮೂರ್ತಿಯನ್ನು ಕೊಡುವಂಥ ಕೆಲಸವನ್ನ ಮಾಡುತ್ತೆ. ಇಂದು ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಮೈಸೂರಿಗೆ ಬರ್ತಾ ಇರುವಂತಹ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಕೊಡೋದಕ್ಕೆ ಮೈಸೂರು ಬಿಜೆಪಿ ಘಟಕ ಈಗಾಗಲೇ ಒಂದು ವಿಶೇಷವಾದಂತಹ ಉಡುಗೊರೆ ತಂದಿದೆ. ಈ ದೃಶ್ಯ ಸಹ ಕಾಣ್ತಾ ಇರ್ಬೋದು. ಈಗಾಗಲೇ ವಿಶೇಷವಾದಂದರೆ ರಾಮ ಲಕ್ಷ್ಮಣ ಸೀತೆ ಮತ್ತು ರಾಮನ ಬೆಟ್ಟ ಹನುಮಂತನ ಮರದ ವಿಗ್ರಹವನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಅಂತೇಳಿ ಕೆಳಗಡೆ ಅದರ ಹೆಸರು ಕೂಡ ಹಾಕ್ತಿದ್ದಾರೆ. ಆದರೆ ಈಗಾಗಲೇ ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೆ ನರೇಂದ್ರ ಮೋದಿ ಅವರು ಎಷ್ಟರ ಮಟ್ಟಿಗೆ ಶ್ರಮಪಟ್ಟಿದ್ದಾರೆ. ಜೊತೆಗೆ ರಾಮ ಮಂದಿರ ಈಗಾಗಲೇ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಿದೆ. ಸೊ ಹೀಗಾಗಿ ಈ ಒಂದು ವಿಶೇಷವಾದಂತಹ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಮೈಸೂರು ಪೇಟವನ್ನು ಕೂಡ ಕೊಡ್ತಾ ಇರುವಂಥದ್ದು, ಜೊತೆಗೆ ರೇಷ್ಮೆ ಶಲ್ಯವನ್ನು ಕೂಡ ನರೇಂದ್ರ ಮೋದಿ ಅವರಿಗೆ ಆಗ್ತಾ ಇದೆ. ಮತ್ತು ವಿಶೇಷವಾದಂತಹ ಹಾರ ಕೂಡ ಸಿದ್ಧ ಆಗಿರುವಂಥದ್ದು. ಈಗಾಗಲೇ ಈ ಒಂದು ಉಡುಗೊರೆ ಬಗ್ಗೆ ಮಾತಾಡೋಕ್ಕೆ ಜೊತೆಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ರಾಜೇಂದ್ರ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಇದೇ ಉಡುಗೊರೆ ಕೊಡೋದು ಯಾಕೆ ನಿರ್ಧಾರ ಮಾಡಿದ್ದು ಬಿಜೆಪಿ ಇಲ್ಲ ಅದು ಮೈಸೂರವರು? ಮೋದಿಜಿಯವರ ಆಡಳಿತವನ್ನು ನೀವು ನೋಡಿದಿರಿ. ಮೋದಿಜಿಯವರು ನಮ್ಮ ಭಾರತದ ಮೇಲೆ, ರಾಷ್ಟ್ರದ ಮೇಲೆ ಇರೋಂಥ ದೇಶಭಕ್ತಿ ಮತ್ತು ರಾಷ್ಟ್ರದ ಜನತೆ ಬಗ್ಗೆ ಇರೋಂಥ ಕಾಳಜಿ ಬಗ್ಗೆ ನೀವು ನೋಡಿದಿರಿ. ಇದೆಲ್ಲವೂ ಕೂಡ ರಾಮರಾಜ್ಯವನ್ನು ನೆನಪಿಸುವಂಥ ಒಂದು ನೆನಪುಗಳು ಎಲ್ಲರೂ ಕೂಡ ಬರ್ತಾ ಇದೆ. ಹಾಗಾಗಿ ನಮ್ಮ ಮೋದಿಜಿಯವರು ನಮ್ಮ ರಾಷ್ಟ್ರವನ್ನು ರಾಮರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ ಅಂಥ ಒಂದು ರಾಷ್ಟ್ರ ಸೇವೆ ಮಾಡ್ತಾರೆ ಅಂತ ಮೋದಿಜಿಗೆ ಶ್ರೀರಾಮನ ವಿಗ್ರಹವನ್ನು ಬಿಟ್ಟರೆ ಇನ್ನು ಯಾವುದನ್ನು ಕೂಡ ನಾವು ಕೊಡಲಿಕ್ಕೆ ನಮಗೆ ದಾರಿ ತೋರಿಸ್ತಾ ಇಲ್ಲ. ಹಾಗಾಗಿ ಶ್ರೀರಾಮನ ಮತ್ತು ಸೀತೆ ಮಾತೆ ಮತ್ತು ಲಕ್ಷ್ಮಣನ ಜೊತೆಲಿ ಆಂಜನೇಯ ಇರೋಂಥ ಒಂದು ವಿಗ್ರಹವನ್ನು ನಾವು ಕೊಡೋದೇ ಸೂಕ್ತ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.